ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯುವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಈ ಕ್ಲಾಸಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಜರ್ದೋಸಿ ಪ್ಯಾಟ್ರನ್ ಸ್ಟಿಚ್ಚೇ ನೋಡ್ತಾ ಇದ್ದೀವಿ 2 ಟೈಪ್ಸಲ್ಲಿ. ಓಕೆನಾ? ಈ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಹೇಳ್ತೀನಿ. ನೀವು ನಮ್ಮ ಕ್ಲಾಸಲ್ಲಿ ಜಾಯ್ನ್ ಆಗಬೇಕಾದ್ರೆ ನಮ್ಮ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಲಾಸ್ ಡೀಟೇಲ್ಸ್ ನಾನು ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೀದೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಕೊಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ತಕ್ಷಣ ನೋಟಿಫಿಕೇಷನಾಗಿ ಬರುತ್ತೆ. ಜರ್ದೋಸಿನ ಯಾವತ್ತೂ ನಾವು ಈವನ್ ಸೈಜಾಗಿ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಇದು ಟೈಪ್ 1. ಓಕೆನಾ? ನಾರ್ಮಲ್ ನೀಡಲ್ಲಿಂದನೇ ಮಾಡ್ತಾಯಿದ್ದೀನಿ. ನಾನು ಲೋಡಿಗೆ ಬಂದು ಫಸ್ಟ್ ಆಲ್ರೆಡಿ ಕ್ಲಾಸಲ್ಲೇ ನಾನು ಹೆಂಗೆ ಲೋಡ್ ಮಾಡೋದು ಅಂತ ಹೇಳಿದ್ದೀನಿ. ಅದನ್ನು ನೋಡ್ಕೊಳ್ಳಿ ನೀವು. ಲಿಂಕನ್ನು ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಸೊ ಇದು ಇವಾಗ 4 ಲೈನ್ ಹಾಕಿದ್ದೀನಿ. 1 ಲೈನಿಂದ 1 ಲೈನ್ ಕ್ರಾಸ್ ಆಗಿ ನೀವು ಜರ್ದೋಸಿನ ಲೈನ್ ವೈಸಲ್ಲಿ ಹಾಕ್ಕೊಳ್ಳಿ. ಓಕೆನಾ? ನೀಡಲ್ ನಂಬರ್ 10 ಇದನ್ನೇ ನಾನು ತಗೊಂಡಿದ್ದೀನಿ ನಾರ್ಮಲ್ ನೀಡಲಲ್ಲಿ. ಓಕೆ, ಸೊ ನಿಮಗೆ ಈ ವಿಡಿಯೋದಲ್ಲಿ ಅರ್ಥ ಆಗಿಲ್ಲ ಅಂದರೆ ನನಗೆ ಇದು ಅರ್ಥ ಆಗಿಲ್ಲ ಅಂತ ನೀವು ಯಾವ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀರೋ ಆ ವಿಡಿಯೋನ ನಾನು ಮತ್ತೆ ನಿಮಗೆ ಹೇಳ್ಕೊಡ್ತೀನಿ. ಆ ಕ್ಲಾಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ನಾನು ಹೇಳ್ಕೊಡ್ತೀನಿ, ಸರಿನಾ? ಸೊ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಇವಾಗ ರಂಗೋಲಿ ಎಲ್ಲ ಹಾಕಬೇಕಾದ್ರೆ ಸೆಂಟ್ರಲ್ಲಿ ಚಿಕ್ಕಿರ್ತೀವಲ್ಲ ಆ ಟೈಪಲ್ಲೇ. ಓಕೆನಾ? ಎಕ್ಸಾಂಪಲ್ ನಾನು ಅದು ಕೊಟ್ಟಿದ್ದೀನಿ. ಸೊ ನೀವು ಅದೇ ಥರ ಮಾಡಿ. ಇವಾಗ ಫಸ್ಟ್ ಲೈನಲ್ಲಿ ನಾನು ಏನು ಮಾಡಿದ್ದೀನಿ, 3 ಜರ್ದೋಸಿ ಕೊಟ್ಟಿದ್ದೀನಿ. ಸೆಕೆಂಡಲ್ಲಿ 2 ಕೊಟ್ಟಿದ್ದೀನಿ, ಸರಿನಾ? ಮತ್ತೆ 3. ಒಂದರಲ್ಲಿ ನಾವು ಜರ್ದೋಸಿ ವರ್ಕ್ ಮಾಡಿದ್ರೆ ಒಂದನ್ನು ಬಿಟ್ಟು ಇನ್ನೊಂದರಲ್ಲಿ ಫಸ್ಟ್ ಒನ್ನಲ್ಲಿ ಫಿಲ್ ಮಾಡಿ ಸೆಕೆಂಡ್ ಒನ್ನ ಬಿಟ್ಟು ಥರ್ಡ್ ಒನ್ನ ಮಾಡಬೇಕು. ಅಗೇನ್ ಮತ್ತೆ ಸೆಕೆಂಡ್ ಲೈನಲ್ಲಿ ಬರುವಾಗ ಫಸ್ಟ್ ಲೈನ್ನ ಬಿಟ್ಟು ಸೆಕೆಂಡ್ ಲೈನಲ್ಲಿ ಜರ್ದೋಸಿನ ಹಾಕಿ ಮತ್ತೆ ಥರ್ಡ್ ಲೈನ್ನ ಬಿಟ್ಟು 4th ಲೈನಲ್ಲಿ ಹಾಕಬೇಕು. ಅರ್ಥ ಆಯ್ತಾ? ಇದೇ ಥರನೇ ನಾವು ಮಾಡಬೇಕಾಗುತ್ತೆ. ಈ ಪ್ರೊಸೀಜರ್ನ ಅದೇ ಕ್ಲೀನಾಗಿ ಫಾಲೋ ಮಾಡಿ. ಓಕೆ, ಸೊ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಇವಾಗ 4 ಲೈನ್ ಹಾಕಿದ್ದೀನಿ. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಲೈನಲ್ಲಿ ನಾನು ಜರ್ದೋಸಿನ ಚೈನ್ ಸ್ಟಿಚ್ ಹಾಕ್ತೀನಿ. ಓಕೆನಾ? ಸೆಕೆಂಡ್ ಲೈನ್ನ ಬಿಟ್ಟು ಥರ್ಡ್ ಲೈನ್ಗೆ ಹಾಕ್ತೀನಿ. ಮತ್ತು ರಿವರ್ಸ್ ಒಂದು ಪಕ್ಕದಲ್ಲಿ ಹಾಕಬೇಕಾದ್ರೆ ಫಸ್ಟ್ ಲೈನ್ ಬಿಟ್ಟು ಸೆಕೆಂಡ್ ಲೈನಲ್ಲಿ ನೀವು ಹಾಕಬೇಕು, ಸೆಕೆಂಡ್ ಬಿಟ್ಟು 4th ಹಾಕಬೇಕು. ಓಕೆನಾ? ಇದೇ ಥರ ನೀವು ಫಾಲೋ ಮಾಡ್ಕೊಂಡು ಬನ್ನಿ. ಇದು ಪ್ಯಾಟ್ರನ್ ಸ್ಟಿಚ್ ಅಂತ ಹೇಳ್ತೀವಿ. ಇದು ಜಾಸ್ತಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪಿಕಾಕೆಲ್ಲ ಫೆದರ್ನಲ್ಲಿ ಸೈಡ್ಸಲ್ಲೆಲ್ಲ ನಾವು ವರ್ಕ್ ಮಾಡ್ತೀವಿ. ಸೊ ಸ್ಟೊಮಕ್ ಹತ್ರ ಎಲ್ಲ ನಾವು ವರ್ಕ್ ಮಾಡಬೇಕಾದ್ರೆ ಈ ಪ್ಯಾಟ್ರನ್ನ ಯೂಸ್ ಮಾಡಿದ್ರೆ ನಮಗೆ ಚೆನ್ನಾಗಿ ಕಾಣಿಸುತ್ತೆ, ಎಂಬೋಸ್ಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಆದ್ದರಿಂದ ಈ ಸ್ಟಿಚ್ ಬಂದು ತುಂಬ ಯೂಸ್ಫುಲ್ ಇರುತ್ತೆ. ನೀವು ಇದನ್ನು ಮಾತ್ರ ನೀವು ಸ್ಟಿಚಸ್ ಮಾತ್ರ ಟ್ರೈ ಮಾಡಬಾರ್ದು, ನೀವು ಡಿಸೈನ್ಸಲ್ಲೂ ಟ್ರೈ ಮಾಡಿದ್ರೆ ಮಾತ್ರ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಓಕೆ, ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಕೇಳಿ, ಡೆಫಿನೆಟಾಗಿ ನಾನು ಹೇಳ್ಕೊಡ್ತೀನಿ, ರಿಪ್ಲೈ ಮಾಡ್ತೀನಿ. ವಾಟ್ಸಪ್ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಕೇಳಿ. ಇದೇ ನನ್ನ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಆವಾಗ ನಾವು ಹಾಕೋ ವಿಡಿಯೋಗಳೆಲ್ಲ ತಕ್ಷಣ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಜರ್ದೋಸಿ ಈವನ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ. ಈವನ್ ಸೈಜಾಗಿದ್ದರೆ ಎಲ್ಲನೂ ಕರೆಕ್ಟಾಗಿರುತ್ತೆ, ಒಂದೇ ಥರ ಕಾಣಿಸುತ್ತೆ. ಒಂದು ದೊಡ್ಡದು ಒಂದು ಚಿಕ್ಕದು ಇರುವಾಗ ಅದು ಅನ್ಈವನ್ ಆಗಿ ಕಾಣಿಸುತ್ತೆ. ಓಕೆನಾ? ನೋಡಿ, ನಾನು ಇವಾಗ ಸೆಕೆಂಡಲ್ಲಿ ಥರ್ಡಲ್ಲಿ ತಗೊಳ್ತಾ ಇದ್ದೀನಿ ನೋಡಿ, ಥರ್ಡಲ್ಲಿ. ಓಕೆನಾ? ಪಂಚ್ ಮಾಡಿ ಕೆಳಗೆ ಇಳಿತಾ ಇದ್ದೀನಿ. ಸೊ ಇದೇ ಥರ ಒಂದು ಬಿಟ್ಟು ಒಂದರಲ್ಲಿ ಹಾಕಬೇಕು. ಫಸ್ಟ್ ಲೈನ್ ಬಿಟ್ಟು ಸೆಕೆಂಡ್ ಬಿಟ್ಟು ಥರ್ಡ್, ಈ ಥರ ಬರುತ್ತೆ. ಓಕೆನಾ? ಸೊ ಈ ಸ್ಟಿಚ್ ಪ್ಯಾಟ್ರನ್ 1. ಇವಾಗ ನೆಕ್ಸ್ಟ್ ಮ್ಯಾಂಗೋ ಹಾಕಿದ್ದೀನಲ್ಲ ಅದು ಪ್ಯಾಟ್ರನ್ 2. ಪ್ಯಾಟ್ರನ್ 2 ಅಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಫಿಲ್ಲಿಂಗ್ ಥರ ಕೊಡ್ತೀನಿ, ಸೆಂಟ್ರಲ್ ತಗೊಂಡು ಸರಿ ಜರ್ದೋಸಿನ ನಾನು ಫಿಲ್ ಮಾಡ್ತಾಯಿದ್ದೀನಿ ನೋಡಿ. ಅದು ಆರ್ಡ್ರ್ ವೈಸ್ ಹಂಗೆ ಫಸ್ಟು ಸೆಕೆಂಡಲ್ಲೂ ನಾನು ಜರ್ದೋಸಿ ಹಾಕ್ತಾಯಿದ್ದೀನಿ, ಥರ್ಡ್ಗೂ ಹಾಕ್ತೀನಿ, 4thಗೂ ಹಾಕ್ತೀನಿ. ಓಕೆನಾ? ಇದೇ ಥರ 3 ಲೈನ್ 4 ಲೈನ್ ನಾನು ಕೊಡ್ತೀನಿ.
ಸೊ ಇದೇ ಥರನೂ ಕೊಡ್ಬೋದು. ಇದರಲ್ಲೇ ನೀವು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಇವಾಗ ನಮಗೆ ಬೇಸಿಕ್ ಗೊತ್ತಾದರೆ ನಾವು ಅಡ್ವಾನ್ಸ್ ಆಗಿ ಹೆಂಗೆ ಬೇಕಾದರೂ ಮಾಡ್ಬೋದಲ್ಲ. ಸ್ಟಿಚಸ್ ಮಾತ್ರ ನಮ್ಗೆ ಗೊತ್ತಾದರೆ ನಾವು ಯಾವ ಡಿಸೈನ್ ಬೇಕಾದರೂ ಫಾಲೋ ಮಾಡ್ಬೋದು. ಆದ್ದರಿಂದ ನೀವು ಡಿಸೈನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸುಮ್ಮನೆ ಸ್ಟಿಚ್ ಹಾಕಿ ಬಿಡಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಜರ್ದೋಸಿ ಪ್ರಾಕ್ಟೀಸ್ ಮಾಡಿದಷ್ಟು ನೀವು ತುಂಬ ಹೇರಿಂಗ್ ಮಾಡ್ಬೋದು. ಓಕೆನಾ? ಜರ್ದೋಸಿ ಚೈನ್ ಹಾಕಿ ಅಗೇನ್ ಲಾಕ್ ರಿವರ್ಸ್ ಬಂದುಬಿಟ್ಟು ತಿರ್ಗಾ ಜರ್ದೋಸಿ ಒಂದೇ ಕಲರ್. ಒಂದು 3 ಲೈನ್ ಅಂದರೆ 3 ಕೊಡಿ, 4 ಅಂದರೆ 4 ಕೊಡಿ. ಓಕೆ, ಸೊ ಜರ್ದೋಸಿನ ಕ್ಲೀನಾಗಿ ಹ್ಯಾಂಡ್ಲ್ ಮಾಡಿ. ತುಂಬ ವೇಸ್ಟ್ ಆಗುತ್ತೆ. ಕರೆಕ್ಟಾಗಿ ಪಂಚ್ ಮಾಡಿ ನೀಡಲ್ನ ಟರ್ನ್ ಮಾಡಿ ಹಂಗೆ ಸ್ಟ್ರೈಟಾಗಿ ಎಳೆಯುವಾಗ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಮತ್ತು ಚೈನ್ ಹಾಕಿ ಲಾಕ್ ಹಾಕಿ, ಚೈನ್ ಲಾಕ್, ಅಗೇನ್ ಡೌನ್, ಚೈನ್ ಲೋಡ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ನಾರ್ಮಲ್ ನೀಡಲಿಂದನೂ ಮಾಡ್ಬೋದು, ಜರ್ದೋಸಿ ನೀಡಲಿಂದನೂ ಮಾಡ್ಬೋದು. ಸೊ ಜರ್ದೋಸಿಗೆ ಜಾಸ್ತಿ ನಾವು ಏನು ಮಾಡ್ತೀವಿ ಅಂದರೆ ನಾರ್ಮಲ್ ನೀಡಲಿಂದ ವರ್ಕ್ ಮಾಡ್ತೀವಿ. ಸೊ ಅದು ಸ್ವಲ್ಪ ಈಸಿ ಫಿನಿಶಿಂಗಾಗಿ ಸಿಗುತ್ತೆ. ಇಲ್ಲ ನಿಮಗೆ ನಾರ್ಮಲ್ ನೀಡಲ್ ಬೇಡ ಅಂದರೆ ಫಸ್ಟ್ ಪ್ಯಾಟ್ರನ್ ಆಗಲಿ ಸೆಕೆಂಡ್ ಆಗಲಿ ನೀವು ಜರ್ದೋಸಿ ನೀಡಲಲ್ಲಿ ವರ್ಕ್ ಮಾಡ್ಬೋದು. ಸೊ ಇದೇ ಥರ ನೆಕ್ಸ್ಟ್ ನಾನು ಫಸ್ಟ್ ಸಿಲ್ವರ್ ಕೊಟ್ಟಿದ್ದೆ, ನೆಕ್ಸ್ಟ್ ಗೋಲ್ಡ್ ಕೊಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಯಾವ ಥರ ನಾನು ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಅಂತ. ಸೊ ಇದೇ ಥರ ನೀವು ತುಂಬ ಸ್ಟಿಚಸ್ಸಲ್ಲಿ ಪ್ರಾಕ್ಟೀಸ್ ಮಾಡಿ, ಡಿಸೈನ್ಸಲ್ಲಿ ಪ್ರಾಕ್ಟೀಸ್ ಮಾಡಿ. ಒಂದು ಮ್ಯಾಂಗೋಗೂ 4-5 ಮ್ಯಾಂಗೋ ಡಿಸೈನ್ ಮಾಡಿ. ಓಕೆನಾ? ನನ್ನ ಕ್ಲಾಸಲ್ಲಿ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ಕ್ಲಾಸ್ ಡೀಟೇಲ್ಸ್ ಹೇಳ್ತೀನಿ. ಹಂಗೆ ಮೆಟೀರಿಯಲ್ಸ್ ಬೇಕಂದರೂ ಕಾಲ್ ಮಾಡಿ. ಸೊ ಇದೇ ಥರ ಬಂದು ಫಿಲ್ ಮಾಡ್ಕೋಬೇಕು. ಜರ್ದೋಸಿ ಒಂದೊಂದು ಸಲ ಏನಾಗುತ್ತಂದರೆ ನಾವು ನೀಡಲಿಂದ ಚೈನ್ ಹಾಕ್ತೀವಿ, ಜರ್ದೋಸಿ ಲೋಡ್ ಮಾಡಿ ಚೈನ್ ಹಾಕ್ತೀವಿ. ಚೈನ್ ಹಾಕ್ಬಿಟ್ಟು ನಾವು ಆ ಥ್ರೆಡ್ನ ತೆಗಿಬೇಕಾದ್ರೆ ಜರ್ದೋಸಿಯಿಂದ ಥ್ರೆಡ್ಡು ಬಿಟ್ಟೋಗುತ್ತೆ, ಮತ್ತು ಜರ್ದೋಸಿ ಜಂಪ್ ಆಗುತ್ತೆ, ಸ್ಪ್ರಿಂಗ್ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಅದೆಲ್ಲ ಟೆನ್ಷನ್ ತಗೋಬೇಡಿ, ಅದೆಲ್ಲ ಕಾಮನ್ನು. ನಿಧಾನಕ್ಕೆ ನಾವು ವರ್ಕ್ ಮಾಡ್ಕೊಂಡು ಹೋದರೆ ಎಲ್ಲನೂ ನಮಗೆ ಈಸಿ ಅನಿಸುತ್ತೆ. ಓಕೆ, ಅಗೇನ್ ರಿವರ್ಸ್ ಬಂದು ಚೈನ್ ಹಾಕಿ ಲೋಡ್ ಮಾಡಿ ಜರ್ದೋಸಿ ಹಾಕಿ ಚೈನ್ ಹಾಕಿ ಅಗೇನ್ ಜರ್ದೋಸಿ ಹಾಕಿ ಚೈನ್ ಲಾಕ್ ರಿವರ್ಸ್ ಬರ್ತೀರಾ. ಮತ್ತು ಜರ್ದೋಸಿ ಹಾಕಿ ಚೈನು ಲಾಕು, ಚೈನು ಲಾಕ್ ಕೊಡಿ. ಓಕೆನಾ? ಈಗ 2 ಕ್ಲಾಸು ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.